ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಫೆಕ್ಟ್ ಮೆನ್ಯೂನಲ್ಲಿ ಬರುವಂಥ ಬ್ಲರ್ಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 3D ಎಫೆಕ್ಟ್ ಮಾಡೋದಿರ್ಬೋದು, ಅಡ್ಜಸ್ಟ್ಮೆಂಟ್ ಇರ್ಬೋದು, ಆರ್ಟ್ ಸ್ಟ್ರೋಕ್ಸ್ ಬಗ್ಗೆ ಈ ಮೊದಲೇ ನಾನು ವಿಡಿಯೋನ ಮಾಡಿದ್ದೀನಿ. ಇವತ್ತು ಬ್ಲರ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪನ್ನು ಆಲ್ರೆಡಿ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಎಫೆಕ್ಟಿವ್ ಮೆನ್ಯೂಲ್ಲಿ ನಾನು ಬ್ಲರಲ್ಲಿ ಫಸ್ಟ್ ಒಂದು ಟ್ಯೂನ್ ಬರ್ನ್ ಅಂತಿದೆ, ಬ್ಲರ್ ಅಂತಿದೆ. ಅದನ್ನು ನಾನು ಗಾಸಿಮ್ ಬರ್ಲ್ ಬೇಕಾ, ನಿಮಗೆ ಸ್ಮೂತ್ ಬರಬೇಕಾ, ಯಾವ್ದು ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ. ಇಲ್ಲಿ ನೋಡಿ, ಈ ಕಡೆ ಕಾಣಿಸ್ತಾ ಇರುತ್ತೆ. ಸೊ ನಾನು 100% ಅಂತ ಕೊಟ್ಟಿದ್ದೀನಿ. ಚೇಂಜಸ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಎಫೆಕ್ಟಿವ್ ಮೆನುವಲ್ಲಿ ಡೈರೆಕ್ಷನ್ ಎಲ್ಲ ಸ್ಮೂತ್ ಅಂತ ಇದೆ. ಫೆದರ್ ರೆಡಿಸ್ ಅಂತಿದೆ. ಫೆದರ್ ರೆಡಿಸ್ ನೀವು ಎಷ್ಟು ಕೊಟ್ಟಿದ್ರಿ, ಗಾಸಿಮ್ ಮಾತ್ರ ಇದರಲ್ಲಿ ಕರ್ವ್, ಲೈನರ್ ಮತ್ತು ಗಾಸಿಮ್ ಬ್ಲರ್ ಬರುತ್ತೆ. ಈ ರೀತಿಯಾಗಿ ಶೇಪ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಎಫೆಕ್ಟಿವ್ ಮೆನು ಗಾಸಿಮ್ ಬ್ಲರ್. ಗಾಸಿಮ್ ಬ್ಲರ್ ಅಂತ ಕರೀತಾರೆ. ನೆಕ್ಸ್ಟ್ ಎಫೆಕ್ಟಿವ್ ಮೆನು ಅಲ್ಲಿ ಬರುವಂಥ ಬ್ಲರ್ ಒಳಗಡೆ ಗೆಗಿ, ಒಂದು ಎಫೆಕ್ಟ್. ನೆಕ್ಸ್ಟ್ ಎಫೆಕ್ಟಿವ್ ಮೆನು ಅಲ್ಲಿ ಬ್ಲರ್ಗೆ ಹೋಗಿ ಲೋ ಪಾಸ್ ಅಂತ ಕೊಡಿ. ನೆಕ್ಸ್ಟ್ ಎಫೆಕ್ಟಿವ್ ಅಲ್ಲಿ ಮೋಷನ್ ಬ್ಲರ್. ಈ ರೀತಿ. ನೆಕ್ಸ್ಟ್ ಎಫೆಕ್ಟಿವ್ ಮೆನು ಅಲ್ಲಿ ಬ್ಲರ್ ಅಲ್ಲಿ ರೈಡಲ್ ಬ್ಲರ್. ನೋಡಿ, ರೈಡಲ್ ಬ್ಲರ್. ನೆಕ್ಸ್ಟ್ ಬಂದು ಎಫೆಕ್ಟಿವ್ ಮೆನು ಅಲ್ಲಿ ಬ್ಲರ್ ಅಲ್ಲಿ ಸ್ಮಾರ್ಟ್ ಬ್ಲರ್. ಇಲ್ಲಿ ಚೇಂಜಸ್ ಆಗಿದೆ, ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇರುತ್ತೆ ಚೇಂಜಸ್ ಆಗಿದೆ. ಸಾಫ್ಟ್ ಈ ರೀತಿಯಾಗಿ ಆ ಬ್ಲರ್ ಅಲ್ಲಿ ಬರುವಂತ ಎಲ್ಲ ಒಂದು ಮೆನುಗಳನ್ನು ತೋರಿಸಿ, ಬ್ಲರ್ ಅಲ್ಲಿ ಬರುವಂತ ಎಲ್ಲ ಆಪ್ಷನ್ಸ್ಗಳನ್ನು ಯಾವ ರೀತಿಯಾಗಿ ಬದಲಾಯಿಸಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಎಫೆಕ್ಟಿವ್ ಮೆನು ಅಲ್ಲಿ ಬರುವಂತ ಕ್ಯಾಮರಾದಲ್ಲಿ ಏನೇನಿದೆ ಅದನ್ನು ಯಾವ ರೀತಿಯಾಗಿ ಸೆಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.